ಗಮನಿಸುತ್ತಿದ್ದೀರಿ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳ ಪ್ರತಿಭಟನೆ, ಆಕ್ರೋಶ, ಅಸಮಾಧಾನ ಈ ದೃಶ್ಯಗಳನ್ನ ಕೂಡ ನಿರಂತರವಾಗಿ ಮತ್ತೊಂದು ಬದಿಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪತ್ರವನ್ನು ನೀಡಲಿಕ್ಕಿದ್ದಾರೆ. ಇದಾದ ನಂತರ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ನಾವು ಗಮನಿಸೋದಕ್ಕಿಂತ ಪೂರ್ವದಲ್ಲಿ ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡೋದಕ್ಕೆ ಹೋಗಬೇಡಿ ಅಂತ ಅವರನ್ನ ತಡೆಯುವಂತಹ ಕೆಲಸ ಕೂಡ ಅವರ ಅಭಿಮಾನಿಗಳಿಂದ ಆಗ್ತಾ ಇದೆ. ನೋಡಿ, ಈ ದೃಶ್ಯಗಳನ್ನು ನೀವು ಗಮನಿಸುತ್ತಿರುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಲೋಕಭವನಕ್ಕೆ ಹೋಗಬೇಡಿ, ರಾಜೀನಾಮೆಯನ್ನ ಕೊಡಬೇಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕಾರಿಗೆ ಅಡ್ಡ ಬರುವಂತಹ ದೃಶ್ಯಗಳು ಕೂಡ ಅಲ್ಲಿ ನೋಡಿದ್ರಿ. ಅಭಿಮಾನಿಗಳು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ, ಆಕ್ರೋಶವೂ ಕೂಡ ಇದೆ ಅವರಿಗೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದೆ ಆದ್ರೆ ಕಾಂಗ್ರೆಸ್ನ ಅಂತ್ಯ ಶುರು ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಕೆ ಆಗಿದೆ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಅವರು ಸಿದ್ದರಾಮಯ್ಯನವರು ಸಲ್ಲಿಸಿದ ರಾಜೀನಾಮೆಯನ್ನ ಇಸ್ಕೊಂಡಿದ್ದಾರೆ. ಆದರೆ ಸ್ವೀಕಾರ ಮಾಡುವ, ಅದಕ್ಕೆ ಅಂಕಿತ ಹಾಕುವ ಹಕ್ಕು ಕಾರ್ಯದರ್ಶಿಗಳಿಗಿರೋದಿಲ್ಲ. ರಾಜೀನಾಮೆ ಪತ್ರವನ್ನ ಕೇವಲ ಸ್ವೀಕರಿಸಿದ್ದಾರೆ, ಆದರೆ ಅಂಗೀಕಾರ ಆಗಿಲ್ಲ. ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜೀನಾಮೆ ಸಲ್ಲಿಕೆ ಪ್ರಕ್ರಿಯೆ ನಡೀತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ಅವಧಿಯ 3 ವರ್ಷ, ಕಳೆದ ಬಾರಿಯ 5 ವರ್ಷ, ಒಟ್ಟು 8 ವರ್ಷಗಳ ಸುದೀರ್ಘ ಅವಧಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಕೀರ್ತಿಗೆ ಭಾಜನರಾಗಿದ್ದರು ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಯಾಗಿ ಅತ್ಯಂತ ಸುದೀರ್ಘ ಅವಧಿಯ ಆಳ್ವಿಕೆಯನ್ನ ನಡೆಸಿದ ಖ್ಯಾತಿ ಕೂಡ ಸಿದ್ದರಾಮಯ್ಯನವರಿಗಿದೆ. ಇದೀಗ ಅಧಿಕೃತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಹಾಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರಿಗೆ ಸಾಥ್ ನೀಡಿದ್ದಾರೆ. ಬೈರತಿ ಸುರೇಶ್ ಅವರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಬೈರತಿ ಸುರೇಶ್ ಅವರು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಸಾಥ್ ನೀಡಿದ್ದು ಇದೇ ಬೈರತಿ ಸುರೇಶ್. ಕಾವೇರಿ ನಿವಾಸದಿಂದ ಲೋಕಭವನದವರೆಗೆ ತಮ್ಮ ಖಾಸಗಿ ವಾಹನದಲ್ಲಿ ಬೈರತಿ ಸುರೇಶ್ ಸಿದ್ದರಾಮಯ್ಯನವರನ್ನ ಕರೆದುಕೊಂಡು ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಜೊತೆಯಲ್ಲಿದ್ರು ಅನ್ನೋ ಮಾಹಿತಿ ಇದೆ. ರಾಜೀನಾಮೆ ಸಲ್ಲಿಕೆ ಆಗಿದೆ. ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನಾವು ಬೆಳಗಿನಿಂದ ಹೇಳ್ತಾ ಇದ್ದ ಹಾಗೆ ರಾಜ್ಯಪಾಲರ ಅಂಕಿತವಿಲ್ಲದೆ ಈ ರಾಜೀನಾಮೆ ಪತ್ರಕ್ಕೆ ಮಾನ್ಯತೆ ಲಭ್ಯವಾಗೋದಿಲ್ಲ. ರಾಜ್ಯಪಾಲರು ಬರಬೇಕು, ವಾಪಸ್ ಇಂದೋರ್ನಲ್ಲಿದ್ದಾರೆ ಸದ್ಯಕ್ಕೆ. ಗೆಹ್ಲೋಟ್ ಅವರು ವಾಪಸ್ ಬಂದು ಅದನ್ನು ಪರಿಶೀಲಿಸಿ ಅಂಗೀಕಾರ ಮಾಡಿದ್ದೇ ಆದಲ್ಲಿ ಮಾತ್ರ ಈ ರಾಜೀನಾಮೆಗೆ ಮಾನ್ಯತೆ ಲಭ್ಯವಾಗತ್ತೆ. ಅಲ್ಲಿವರೆಗೂ ಸಿದ್ದರಾಮಯ್ಯನವರು ಅವರಿಗಿರುವ ಈ ಸ್ಥಾನಮಾನದಲ್ಲಿ ಮುಂದುವರಿತಾರೆ. ಹೊಸ ಯೋಜನೆಗಳ ಘೋಷಣೆ ಮಾಡೋ ಹಾಗಿಲ್ಲ, ಕೆಲವೊಂದಷ್ಟು ಬಿಲ್ಗಳಿಗೆ ಸಹಿ ಹಾಕೋ ರೈಟ್ಸ್ ಇರೋದಿಲ್ಲ, ಯಾವುದೇ ನಿರ್ಣಯಗಳನ್ನು ಸರ್ಕಾರದ ಭಾಗವಾಗಿ ತೆಗೆದುಕೊಳ್ಳೋ ಹಾಗಿರೋದಿಲ್ಲ. ಆದರೆ ಆಡಳಿತದ ಚುಕ್ಕಾಣಿಯನ್ನ ಮುನ್ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಈ ಕ್ಷಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಗಲ ಮೇಲಿರುತ್ತೆ. ಇನ್ನು ಅಭಿಮಾನಿಗಳು ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಅಡ್ಡ ಬಂದ ಸಂದರ್ಭದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ.
ಸಿಎಂ ಸಿದ್ದರಾಮಯ್ಯ ಅವರು ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳಿ ಕಾರ್ ಮುಂದೆ ಅಡ್ಡಲಾಗಿ ಮಲಗಿದ್ದಾರೆ ಅವರ ಅಭಿಮಾನಿಗಳು. ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೆ ಅವರ ಭದ್ರತಾ ಪಡೆ ಕೂಡ ಅಲ್ಲಿ ಇತ್ತು. ಫೈನಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಲೋಕಭವನದ ಮುಂಭಾಗದಲ್ಲಿನ ದೃಶ್ಯಗಳು. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ ನಂತರ ಕೇರ್ ಟೇಕರ್ ಸಿಎಂ ಆಗ್ತಾರೆ. ಈಗ ಸದ್ಯಕ್ಕೆ ತಾವು ಗಮನಿಸ್ತಾ ಇದ್ದೀರಿ. ಬಹುಶಃ ಸಿದ್ದರಾಮಯ್ಯ ಅವರು ಬಂದು ಮಾತಾಡ್ತಾರಾ ಇಲ್ಲಿ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ಸಂದರ್ಭ, ಲೋಕಭವನಕ್ಕೆ ಹೋಗುವಂತಹ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಲ್ಲಿಗೆ ಸಿದ್ದರಾಮಯ್ಯ ಅವರ ಆಡಳಿತಾವಧಿ ಅಂತ್ಯ ಆದಂತೆ ಲೆಕ್ಕ. ಮೊದಲ ಅವಧಿಯಲ್ಲಿಯೂ ಕೂಡ ಹಲವು ಜನಪ್ರಿಯ ಯೋಜನೆಗಳನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಅವರು. ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್, ವಿದ್ಯಾಸಿರಿ ಇತ್ಯಾದಿ ಯೋಜನೆಗಳನ್ನು ಕೊಟ್ಟರು. ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿದ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿ. ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಿದ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿ. ಇನ್ನು ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಆ 5 ಗ್ಯಾರಂಟಿಗಳು, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ ಸೇರಿದಂತೆ ಹಲವು ಜನಪ್ರಿಯ ಯೋಜನೆಗಳು. 17 ಬಾರಿ ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ದು. ಇನ್ನು ಗ್ಯಾರಂಟಿಗಳ ಹೊರೆಯ ಮಧ್ಯೆ ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಂಡು ಹೋದಂಥದ್ದು ಸಿದ್ದರಾಮಯ್ಯ ಅವರ ಹೆಗ್ಗಳಿಕೆ. ಎಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾನಾ ರೀತಿಯ ಮಾತುಗಳು ಬಂದವು. ಗ್ಯಾರಂಟಿಯಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಹೊರೆಯಾಗ್ತಾ ಇದೆ. ಆದರೆ ಯಾವುದನ್ನೂ ಕೂಡ, ಅಂದರೆ ಅವರು ನೀಡಿದಂತಹ ಭರವಸೆಗಳು, ಹೇಳಿದಂತಹ ಮಾತುಗಳು, ಇದ್ಯಾವುದಕ್ಕೂ ಕೂಡ ತಪ್ಪದೆ ಅವರು ಆಡಳಿತವನ್ನು ನೀಡಿದರು ಅನ್ನುವಂತಹ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಅವರು ಪಾತ್ರ ಆಗ್ತಾರೆ. ಇನ್ನು ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಲೋಕಭವನದಿಂದ ನಿರ್ಗಮಿಸ್ತಾ ಇರುವಂತಹ ದೃಶ್ಯಗಳು ಒಬ್ಬೊಬ್ಬರಾಗಿ. ಲೋಕ